ನಾನು ಎಷ್ಟು ಫಾಸ್ಟಾಗಿ ಕ್ವಿಕ್ಕಾಗಿ ಚೆಕ್ ಮಾಡಿ ರಿಪೇರಿ ಮಾಡ್ತೀನಿ ಅಂತ ನಿಮಗೆ ಬರೋ ವೀಡಿಯೋಗಳಲ್ಲಿ ಮಾಡೋಣ ಅಂತ ಇದ್ದೀನಿ. ಯಾಕೆಂದರೆ ಈ ಫ್ರಿಜ್ಜಲ್ಲಿ ಮೇಲ್ಗಡೆ ಕೂಲಿಂಗ್ ಇದೆ, ಕೆಳಗಡೆ ಕೂಲಿಂಗ್ ಇಲ್ಲ ಅಂತ ಕಂಪ್ಲೇಂಟ್ ಬಂದಿದೆ. ಅದಕ್ಕೋಸ್ಕರ ಮೊದಲನೇ ಸ್ಟೆಪ್ ಏನು ಮಾಡ್ತೀನಿ ಅಂದರೆ, ಫಸ್ಟ್ ನಾನು ಕಸ್ಟಮರ್ ಪ್ಲೇಸ್ ಬಂದಮೇಲೆ ಐಸ್ ಆಗಿದೆಯಾ ಕೂಲಿಂಗ್ ಇದೆ ಮೇಲೆ ಚೆಕ್ ಮಾಡ್ಕೊತೀನಿ. ಐಸ್ ಎಲ್ಲ ಕೂಲಿಂಗ್ ಇದೆ ಮೇಲ್ಗಡೆ ಅಂದರೆ ನಾನು ಪಟ್ ಅಂತ ಹಿಂದಕ್ಕೆ ಹೋಗ್ತೀನಿ. ಏನು ಮಾಡಬೇಕು, ಪಟ್ ಅಂತ ಹಿಂದಕ್ಕೆ ಹೋಗಿ ಟೈಮರ್ ಮಾಡೋದು. ಇದು ನೋಡ್ಕೊಳ್ಳಿ, ಇಲ್ಲೆಲ್ಲ ವೈರಿಂಗ್ ಡಯಾಗ್ರಾಮ್ ಇದೆ, ಟೈಮರ್ ಮಾಡೋದು. ಇದು ಟೈಮರ್ ಮಾಡೋದಲ್ಲಿ ನೀವು ಆರಾಮಾಗಿ ಚೆಕ್ ಮಾಡ್ಬೋದು. ನಾವೇನಾದ್ರು ಡಿಫ್ರಾಸ್ಟ್ ಮೂಡ್ಗೆ ಸೆಟ್ ಮಾಡಿದ್ರೆ ಅದು ಆಂಪಿಯರ್ ತೊಗೊಂಡ್ರೆ ಡಿಫ್ರಾಸ್ಟಲ್ಲಿ ನೋಡಿ ಚೆಕ್ ಮಾಡ್ತೀನಿ. ಇವಾಗ ಕಂಪ್ರೆಸರ್ ರನ್ನಿಂಗ್ ಇದೆ, ಕಂಪ್ರೆಸರ್ ಆಂಪಿಯರ್ ತೋರಿಸ್ತಾ ಇದೆ. ಇವಾಗ ಡಿಫ್ರಾಸ್ಟ್ ಮೂಡ್ಗೆ ಅಂದರೆ ರೊಟೇಷನ್ ಮಾಡಬೇಕಾಗುತ್ತೆ ಟೈಮರ್ನ. ಅದು ಟಿಕ್ ಅಂತ ಸೌಂಡ್ ಬರುತ್ತೆ ಒಂದು ಮಿಡ್ಡಲ್ಲಿ. ಅಲ್ಲಿ ಸ್ಟಾಪ್ ಮಾಡಿದಾಗ ಹೀಟರ್ ಆನ್ ಆದರೆ ಹೀಟರು ಬಯೋಮೀಟರು ಥರ್ಮಲ್ ಫ್ಯೂಸು ಎಲ್ಲ ಚೆನ್ನಾಗಿದೆ ಅಂತ ನೋಡಿ. ಇವಾಗ ಆಂಪಿಯರ್ ತೊಗೊಳುತ್ತೆ. ಸೊ ನೋಡಿ 0.600 ಆಂಪಿಯರ್ ತೊಗೊತಾ ಇದೆ ಅಂದರೆ ಇದು ಒಳಗಡೆ ಹೀಟರ್ ಚೆನ್ನಾಗಿದೆ ಅಂತ. ಬಯೋಮೀಟರ್ಗೆ -5 ಡಿಗ್ರಿ ಹೋಗಿದೆ, ಅದಕ್ಕೋಸ್ಕರ ಅದು ಕಂಟಿನ್ಯೂಟಿ ಕೊಟ್ಟು ಹೀಟ್ ರನ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ತಿರ್ಗಾ ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಹೋಗಿ ನೀವು ಕೆಳಗಡೆ ಡೋರ್ ಕ್ಲೋಸ್ ಮಾಡಿ ಫ್ಯಾನ್ಗಿನ್ ಓಡ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ. ಫ್ಯಾನ್ ಓಡ್ತಾ ಇಲ್ಲ ಅಂದರೆ ಒಂದು ಮೇಲ್ಗಡೆ 2 ಸ್ಕ್ರೂ ಬರುತ್ತೆ, 2 ರಿಮೂವ್ ಮಾಡಿಬಿಟ್ಟು ಒಳಗಡೆ ಫ್ಯಾನ್ ಹತ್ರ ಏನಾರ ಐಸ್ ಕಟ್ಟಿದೆ ನೋಡ್ಕೊಳ್ಳಿ. ಐಸ್ ಕಟ್ಟಿಲ್ಲ ಅಂದರೆ ಇನ್ ಕೇಸ್ ನೋಡಿ ಐಸ್ ಏನು ಕಟ್ಟಿಲ್ಲ, ಐಸ್ ಕಟ್ಟಿಲ್ಲ ಅಂದರೆ ನೀವು ಫ್ಯಾನನ್ನು ಬೆರಳಲ್ಲಿ ತಿರ್ಸಿ ನೋಡಿ, ಫ್ರೀ ಆಗಿದೆ, ಏನು ಜಾಮ್ ಆಗಿಲ್ಲ ಅಂದರೆ ಅದಕ್ಕೆ AC ವೋಲ್ಟೇಜ್ ಫ್ಯಾನ್. ಇದು AC ವೋಲ್ಟೇಜ್ನ ನೀವು ಮಲ್ಟಿಮೀಟರ್ ಇಲ್ಲ ಕ್ಲ್ಯಾಂಪ್ ಮೀಟ್ರಲ್ಲಿ ಸೆಟ್ ಮಾಡಿ 2 ವೈರ್ಗೆ ಪಿನ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ನೋಡಿ AC ವೋಲ್ಟೇಜ್ ಬರ್ತಾ ಇದೆ, ಬಟ್ ಫ್ಯಾನ್ ತಿರುಗ್ತಾ ಇಲ್ಲ. ಸೊ ಫ್ಯಾನ್ ತಿರುಗದೇ ಇರೋ ಕಾರಣಕ್ಕೆ ನಾವು ಫ್ಯಾನ್ನ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನು ಫ್ಯಾನ್ ರಿಪ್ಲೇಸ್ಮೆಂಟು. ವೆರಿ ಸಿಂಪಲಾಗಿ ಈ ಥರ ವೀಡಿಯೋಗಳು ನಿಮಗೆ ಮುಂದಕ್ಕೆ ಹಾಕಬೇಕು. ಇದೇ ಥರ ಹಾಕಿ ಸರ್, ಶಾರ್ಟಾಗಿ ನಮ್ಗೆ ಟಕ್ಕಂತ ಅರ್ಥ ಆಗುತ್ತೆ, ರಿಪೇರಿ ಮಾಡ್ಬೋದು ಅಂದರೆ ಓಕೆ ಅಂತ ಟೈಪ್ ಮಾಡಿ. ಮತ್ತು ವಾಟರ್ ಪ್ಯೂರಿಫೈಯು, ಫ್ರಿಜ್ಜು, AC, ಮೈಕ್ರೋವೋನು, ಹೋಮ್ ಅಪ್ಲಯನ್ಸ್ ಎಲ್ಲ ವೀಡಿಯೋಗಳನ್ನು ಇದೇ ಥರ ಶಾರ್ಟಾಗಿ ಹಾಕ್ತೀನಿ ಇನ್ಮೇಲೆ. ಥ್ಯಾಂಕ್ ಯು.